ಜಗದ 3 ಸ್ಥಿತಿ ಯಾವ? ಘನ, ದ್ರವ, ಅನಿಲ. ಇದು ಯಾವ ಸ್ಥಿತಿ ಒಳಗೈತಿ? ಈಗ ಘನ ಸ್ಥಿತಿ ಒಳಗೆ, ಹೌದಾ ಇಲ್ಲ? ಈಗ ಉಷ್ಣವನ್ನ ಕೊಟ್ರೆ ಘನ ಇದ್ದದ್ದು ಏನಾಗಬೇಕು? ಘನ ಇದ್ದದ್ದು ಏನಾಗಬೇಕು? ದ್ರವ ಆಗ್ಬೇಕು. ದ್ರವ ಇದ್ದದ್ದು ಏನಾಗಬೇಕು? ಆದ್ರೆ ಇದು ದ್ರವ. ಈಗ ಇದು ಘನ ಐತಿ. ಘನ ಇದ್ದದ್ದು ಏನಾಕತಿ ಅಂತಂದ್ರ ಅನಿಲ ಆಕತಿ. ಏನಾಗೋದಿಲ್ಲಪ್ಪ ಇದು ಅಂದ್ರ ದ್ರವ ಆಗದನ ಡೈರೆಕ್ಟ್ ಏನಾಕತಿದು ನೋಡ್ರಿ. ಹೌದು ಮೇಡ್ರಿ ಇಲ್ದ ಘನ ಇದ್ದದ್ದು ಏನಾತೀಗದ? ಇಲ್ಲಿ ಬೆಳ್ಳಗ ಆತಲ್ಲ ಇದ ಬೆಳ್ಳಗ ಗಾಳಿ ಆತದ. ಹೌದು ಇಲ್ಲಿ ನೋಡ್ರಿ ಇಲ್ದ ಒಳಗೆ ದ್ರವ ಆಗದನ ಯಾವ ಸ್ಥಿತಿಗೆ ಬಂತು? ಕರ್ಪ್ರ. ಈ ಪ್ರಕ್ರಿಯೆಗೆ ಏನಂತಾರೋ ಉತ್ಪತನ. ಇಂಗ್ಲಿಷ್ದಾಗ ಏನಂತ ಹೇಳ್ತಾರೆ? ಹಾ ಕರೆಕ್ಟ್. ಶಬಾಷ್, ವೆರಿ ಗುಡ್. ಸಬ್ಲಿಮೇಷನ್. ಹೌದು ಎಲ್ಲ ಕರ್ಪ್ರೆಲ್ಲ ಏನಾತೀಗ? ಅನಿಲ ಸ್ಥಿತಿಗೆ. ನೋಡಿ ವಾಸನೆ ನೋಡಿದ್ರೆ ಕರ್ಪೂರ ವಾಸನೆ ಕಾಣಿಸ್ತಿಲ್ಲ? ಹೌದು ಕರ್ಪ್ರ ಏನಾಯ್ತು ನೋಡಿಲ್ದ ಮತ್ತು ನೋಡಿದ ಕರ್ಪ್ರ ದ್ರವ ಸ್ಥಿತಿಗೆ ಬರ್ದ. ಕರ್ಪ್ರ ದ್ರವ ಸ್ಥಿತಿಗೆ ಬರದೆ ಅನಿಲ ಸ್ಥಿತಿಗೆ ಬರುವ ಪ್ರಕ್ರಿಯೆಯನ್ನ ಏನಂತ ಕರಿತಾವ? ಸಬ್ಲಿಮೇಷನ್. ನೋಡಿ ಎಲ್ಲದ ಅನಿಲ ಆಗೈತಿ, ನೀರು ಆಗತ್ತಿಲ್ಲ, ಅನಿಲ ಆಗತ್ತೆ. ದ್ರವ ಘನ ಇದ್ದದ ದ್ರವ ಆಕತಿ, ದ್ರವ ಇದ್ದದ ಅನಿಲ. ಆದ್ರ ಕರ್ಪ್ರ ಘನ ಇದ್ದದ ದ್ರವ ಆಗದನ ಅನಿಲ. ಅದಕ್ಕೆ ಏನಂತ ಕರಿತಾವ? ಉತ್ಪತನ. ಶಬಾಷ್. ಹೌದು. ನೆಕ್ಸ್ಟ್